ಇನ್ನು ಹಾಸನ ಟಿಕೆಟ್ ವಿಚಾರವಾಗಿ ಸೂರಜ್ ರೇವಣ್ಣ ಟ್ವೀಟ್ ಅನ್ನು ಮಾಡಿದ್ದಾರೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚನೆ ಮಾಡಿದಾಗ ನಿಜವೂ ತಿಳಿಯುವುದು ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ, ಅಂದ್ರೆ ಟ್ವೀಟ್ ಅನ್ನ ಮಾಡಿರೋದು. ಮೊನ್ನೆಯಷ್ಟೇ ಪರೋಕ್ಷವಾಗಿ HDKಗೆ ಸೂರಜ್ ಅವರು ಟಾಂಗ್ ಅನ್ನ ಕೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಎಲ್ಲರೂ ನಮ್ಮ ಮಕ್ಕಳೇ ಅಂತ ಹೇಳಿ, ಫ್ಯಾಮಿಲಿ ಅಂದಮೇಲೆ ಇದೆಲ್ಲ ಬರುತ್ತೆ ಹೋಗುತ್ತೆ ಸಹಜ, ನಾವು ಕುತ್ಕೊಂಡು ಮಾತಾಡಿಕೊಂಡು ಎಲ್ಲವನ್ನು ಬಗೆಹರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಇದರ ಬೆನ್ನಲ್ಲೇ ಈಗ ಸೂರಜ್ ಅವರು ಒಂದು ಟ್ವೀಟ್ ಅನ್ನ ಮಾಡಿರೋದು. ಇದು ಯಾರಿಗೆ ಈ ಟ್ವೀಟ್ ಅನ್ವಯ ಆಗುತ್ತೆ, ನಿಧಾನಿಸಿ ಯೋಚಿಸಬೇಕು ಅಂತ ಅವ್ರು ಹೇಳಿರೋದು ಯಾರಿಗೆ? ಅಂದ್ರೆ ನಿಧಾನವಾಗಿ ಯೋಚನೆ ಮಾಡಿ ಭವಾನಿಗೆ ಟಿಕೆಟ್ ಕೊಡಿ ಅನ್ನೋ ಸಂದೇಶವನ್ನ ಸೂರಜ್ ರವಾನೆ ಮಾಡಿದ್ರ? ಬೇರೆ ಬೇರೆ ಆಯಾಮಗಳಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಸೂರಜ್ ರೇವಣ್ಣ ಅವರ ಒಂದು ಟ್ವೀಟ್. ಹಾಸನ ಟಿಕೆಟ್ ವಿಚಾರ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಷಯವಾಗಿ ಸೂರಜ್ ರೇವಣ್ಣ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತೇಳಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಆ 3 ಲೈನ್ ಅಲ್ಲಿ ಸಾಕಷ್ಟು ಅಂಶಗಳ ಅಡಗಿದೆ. ಸದ್ಯದ ಪರಿಸ್ಥಿತಿಗೆ ಅವರು ಕುಟುಂಬದಲ್ಲಿ ಆಗ್ತಿರುವಂತ ಟಿಕೆಟ್ ಫೈಟ್ ಗೊಂದಲ ವಿಷಯವಾಗಿ ಅಥವಾ ಹೋರಾಟದ ವಿಷಯವಾಗಿ. ಈಗ ಮೊನ್ನೆ ತಾನೇ HDKಗೆ ಟಾಂಗ್ ಅನ್ನ ಸೂರಜ್ ಅವರು ನೇರವಾಗಿ ಕೊಟ್ಟಿದ್ರು. ಈಗ ನೋಡೋದಾದ್ರೆ ನಿಧಾನಿಸಿ ಯೋಚನೆ ಮಾಡಬೇಕು ಅಂತ ಅವ್ರು ಹೇಳಿದ್ ಯಾರಿಗೆ? ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರ? ನಿಧಾನ ಯೋಚನೆ ಮಾಡಿ ಭವಾನಿ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿ ಅಂತ ಹೇಳಿ. ಸೊ ಈ ತರದೆಲ್ಲ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಇನ್ಫ್ಯಾಕ್ಟ್ ನಿನ್ನೆ ನಾವು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೇಳ್ತಾ ಇದ್ವಿ, ಭವಾನಿ ಅವರಿಗೆ ಟಿಕೆಟ್ ಫೈನಲ್ ಮಾಡೋದು ವಿಷಯವಾಗಿ ರೇವಣ್ಣ ಅವರು ಆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲೂ ಮಾತಾಡಿರ್ಲಿಲ್ಲ, ಅಂದ್ರೆ ಕರೆಕ್ಟ್ ಆಗಿ ಅವ್ರ ಡಿಸಿಷನ್ ಅನ್ನ ಹೇಳಿರ್ಲಿಲ್ಲ ಅಂತ. ಸೊ ಅದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ, ಅಡ್ಗೋಡೆ ಮೇಲೆ ದೀಪ ಇಟ್ರ ಅಂತ. ಇನ್ನೊಂದ್ ಕಡೆ ಸೂರಜ್ ಅವರ ಈ ಒಂದು ಟ್ವೀಟ್ ಏನಿದೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಹಾಕಿರೋದಾ, ಏನ್ ಚರ್ಚೆ ಆಗ್ತಿದೆ ಜಿಲ್ಲೆಯಲ್ಲಿ? ಹೌದು ಶರ್ಮಿತಾ, ನಿನ್ನೆ ರೇವಣ್ಣನವರ ಪ್ರೆಸ್ ಮೀಟ್ ಏನಿದೆ, ಈ ಪ್ರೆಸ್ ಮೀಟ್ ಅನ್ನ ನಾವು ಗಮನಿಸಿದೆ. ಅದಾದ್ರೆ ರೇವಣ್ಣನವರು ಅವರ ತಮ್ಮ ಆಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರ ಪರವಾಗಿ ಮತ್ತು ಅವರ ಪತ್ನಿ ಆಗಿರ್ತಕ್ಕಂತಹ ಭವಾನಿ ರೇವಣ್ಣ ಪರ ಇಬ್ರು ಪರವಾಗೂ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೇ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಅವರು ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಏನು ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಆಗಿರ್ಬೋದು, ಜಿಲ್ಲೆಯ 7 ಕ್ಷೇತ್ರಗಳ ಟಿಕೆಟ್ ಹಂಚಿಕೆಯಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ HD ದೇವೇಗೌಡರ ತೀರ್ಮಾನವೇ ಅಂತಿಮ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೂ ಕೂಡ ಭವಾನಿ ರೇವಣ್ಣವರಿಗೆ ಟಿಕೆಟ್ ನೀಡಬಾರದು, ನೀಡ್ತೇವೆ ಎಂಬಂತ ಹೇಳಿಕೆಯನ್ನು ಎಲ್ಲೂ ಕೂಡ ಪ್ರಸ್ತಾಪವನ್ನ ರೇವಣ್ಣನವರು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಭವಾನಿ ಅವರು ಕಳೆದ ಬಾರಿ ಬೇಲೂರಿನಲ್ಲಿ ಚುನಾವಣೆಗೆ ನಿಂತರು, ಆದ್ರೆ ಚುನಾವಣೆಗೆ ಓಡಾಟ ನಡೆಸಿದ್ದಾರೆ ಎಂಬಂತ ವದಂತಿಗಳು ಕೇಳಿಬಂದಿತ್ತು. ಆದ್ರೆ ಅಲ್ಲಿ ಟಿಕೆಟ್ ಕೊಟ್ವಾ ಎಂಬಂತ ಪ್ರಶ್ನೆಯನ್ನ ಕೂಡ ರೇವಣ್ಣನವರು ನಿನ್ನೆ ಹೆಚ್ಚಿರ್ತಕ್ಕಂಥದ್ದು. ಆದ್ರೆ ಈ ಎಲ್ಲಾ ಅಂಶಗಳನ್ನ ಗಮನಿಸಬೇಕಾದ್ರೆ ಒಂದ್ ಕಡೆ ಪತ್ನಿಯನ್ನು ಕೂಡ ಹೊಲಿಸ್ಕೊಬೇಕು, ಮತ್ತೊಂದ್ ಕಡೆ ತಮ್ಮನನ್ನು ಕೂಡ ಬಿಟ್ಕೊಡ್ಬಾರ್ದು ಎಂಬಂತಹ ಮನಸ್ಥಿತಿಯಲ್ಲಿ ರೇವಣ್ಣನವರು ನಿನ್ನೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಇದರ ನಡುವೆ ಕೂಡ ಭವಾನಿ ರೇವಣ್ಣನವರು ಈಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟವನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಕೆಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ಲಿಕ್ಕೂ ಕೂಡ ಭವಾನಿ ರೇವಣ್ಣನವರು ಹಾಸನಕ್ಕೆ ಬರುವಂತ ನಿರೀಕ್ಷೆ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ. ಅಪ್ಡೇಟ್ಸ್ಗೆ